ನಾವು ಒಂದು ಮಾತು ಹೇಳ್ತೀನಿ, ಬೇರೆ ವಿಷಯಕ್ಕೆ ಹೋಗುದಿಲ್ಲ. ಬಬಲಾದಿ ಕಾಲಜ್ಞಾನ ಹೇಳಿಬಿಡುತ್ತೀವಿ. ಬಹಳ ಆಳ ವಿಷಯ. ತಾವೆಲ್ಲ 9 ದಿನ ಗುರ್ಲಾಪುರದೊಳಗ ಕಬ್ಬ ಹೋರಾಟ ರೇಟ ಫ್ಯಾಕ್ಟ್ರಿ ಎಲ್ಲ ಕೇಳೇ ಬಿಟ್ಟಿರಿ. ಬುದ್ಧಿ ನಿಮ್ಮ ಕಾಲಜ್ಞಾನದೊಳಗೆ ಈ ಭಾಗದಾಗ ಬದುಕಿರಿದ್ರೆ ನಮ್ಮ ರೈತರೆಂದು ಹೋರಾಟ ಮಾಡಕ್ ಸಾಧ್ಯನೇ ಇಲ್ಲ. ಸದಾಶಿವ ಮುತ್ತೆ ಒಂದ ಮಾತಿನ ಕೆಟ್ಟ ಶಬ್ದದೊಳಗೆ ಮಕ್ಕಳ ಭೂಮಿ ತಲೆ ಮ್ಯಾಗ ಬಹಳ ಅಧಿಕಾರ ಅದ ಅಂತೇಳಿ, ರೊಕ್ಕದ ಅಂತೇಳಿ, ಭೂಮಿ ಅದ ಅಂತೇಳಿ, ಶ್ರೀಮಂತದಿನ ಅಂತೇಳಿ, ಜ್ಞಾನಿಯದಿನ ಅಂತೇಳಿ ಮೆರ್ಯಾಕ್ ಹೋಗ್ಬೇಡ್ರಿ. ಮುಂದಿನ ದಿನಮಾನದೊಳಗೆ ಬಾಯಿಗೆ ಬಾಯಿಜಾಳಿಗೆ ಹಾಕೊಂಡು ಕಾಲು ಬರ್ತದ ಎತ್ತರ ಅಂತ ಹೇಳ ನಾವೆಲ್ಲ ಕೋವಿಡ್ದೊಳಗೆ ಮಾಸ್ಕ್ ಹಾಕಿವಿ. ಸದಾಶಿವ ಮುತ್ತೆ ಹೇಳ್ಯಾನ, ಮತ್ತೆ ನಾ ಹೇಳಿದ್ದಲ್ಲ. ಇಷ್ಟಾದ್ರೂ ನಮ್ಮ ಮಂದಿಗೆ ಏನದ ಅಂದ್ರೆ ಹುಟ್ಟಿದಾಗ ಬುದ್ಧಿ ಕೂಸ್ ಅಂತಾರ, ಸತ್ತಾಗ ಹೆಣ ಅಂತಾರ. ನಡು ಎಷ್ಟು ಜಗದಾಡುತ್ತವ್ ನೋಡಬೇಕು. ಬುದ್ಧಿ 100 ಫ್ಯಾಕ್ಟ್ರಿ ಕಟ್ಟರು ಮಣ್ಣಾಗ ಹೋಗೋದೈತಿ. ಬಹಳ ಬಂಗಾರದೊಳಗೆ ಹೆಸರು ಕೆತ್ಕೊಂಡು ಕಲ್ಲು ಹಾಕೊಂಡ್ರು ಮಣ್ಣಾಗ ಹೋಗೋದೈತಿ. 1000 ಎಕರೆ ಭೂಮಿ ಇದ್ರು ಉತ್ತಾರು ಬದಲಾಕೈತಿ, ಮಣಿ ಮ್ಯಾಗಿನ ಹೆಸರು ಬದಲಾಕೈತಿ, ಬೋರ್ಡ್ ಮ್ಯಾಗಿನ ಹೆಸರು ಬದಲಾಕೈತಿ. ಇದೊಂದು ಸ್ವಲ್ಪ ತಿಳ್ಕೊಂಡ್ರಿ ಅಂತಂದ್ರ ಆಯುಷ್ಯ ಬಾಳಿಲ್ಲ ಅಂತ ಒಂದು ಮನವರಿಕೆ ಆತು ಅಂತಂದ್ರ ಅವ ಯಾರ ಕಣ್ಣಾಗೂ ನೀರ್ ಹಾಕ್ಸಂಗಿಲ್ಲ, ರೈತ ಎಂದು ಹೋರಾಟ ಮಾಡಕ್ ಸಾಧ್ಯ. ಏನು ಗುರ್ಲಾಪುರದೊಳಗೆ ಹೋರಾಟ ಕುಂತ ಕೆಲವು ಜನ ಮಾತಾಡ್ತಿದ್ರು ನೋಡ್ಬೇಕು. ಪಕ್ಷಾತೀತ ಧರ್ಮಾತೀತವಾಗಿ ಹೇಳ್ತೀನಿ, ಅವ ಚುಣಪ್ಪ ಪೂಜಾರಿ ಕುಂತಾನ, 50 ರೂಪಾಯಿ ತಗೋ ತಾಕತ್ತಿದ್ರು ಅಂತ ಹೇಳ್ತಿದ್ರು. ನಾ ಯಾಕೆ ಈ ಸಂದರ್ಭವಾಗಿ ಮಾತು ನೆನೆಸ್ಕೊಳಕತ್ತೀನಿ, ಇದು ನಮ್ಮ ಅಥಣೀಯದ ಶಿವಯೋಗಿಗಳ ನಾಡದ. ಇದು ಜಗತ್ತಿನ ಕ್ಯಾವಿ ಸಂಕುಲಕ್ಕೆ ತಾಯಿಯಾಗಿರ್ತಕ್ಕಂಥ ಪುಣ್ಯಭೂಮಿ. ಇದು ನಾವತ್ತ ಹೇಳೀನಿ, ಶಿವಯೋಗಿಗಳ ನಾಡಿನೊಳಗೆ ಹುಟ್ಟಿದ ಸನ್ಯಾಸಿ ಅದಿನಪ್ಪ. ನೀ 50 ರೂಪಾಯಿ ಕೊಡಂಗಿಲ್ಲ ಅಂದಿಯಲ್ಲ, ಚುನಾಪುಣ್ಯ ನೇತೃತ್ವದಾಗ 300 ತಗೋಲಿಲ್ಲ ಅಂದ್ರೆ ಮತ್ತೆ ಅಥಣಿ ನಾಡಿದಾಗ ಹುಟ್ಟಿದ ಸಾರ್ಥಕಲ್ಲ ತಿಳಿದು ತಗೊಂಡತ್ತೀರಿ. ನಮಗಾಗಿ ಅಲ್ಲ, ನಮ್ಮ ಮಣಿಗಾಗಿ ಅಲ್ಲ, ಹೆಂಡತಿ ಮಕ್ಕಳಿಗಾಗಲ್ಲ, ಕನ್ನಡ ನಾಡಿನ ಸಮಸ್ತ ರೈತರಿಗಾಗೈತಿ ಇದು. ನಾ ಹೇಳೋ ಉದ್ದೇಶ ಏನಂತಂದ್ರ ಆಯುಷ್ಯ 10 ಹತ್ತಲೇ 100, ನಿದ್ರೆಗೆ ಹೋಗ್ಯಾವು 50, ಪ್ರಾಯಕ್ಕೆ 20, ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ 30, ಹೋಯ್ತು 100 ವರ್ಷ. ಅದು ಬಬಲಾದಾರ ಬುದ್ಧಿ ನಿಮ್ಮ ಆಶೀರ್ವಾದ ಇದ್ರೆ ನೋಡ್ರೆ. ಮತ್ತ ಈಗೆಲ್ಲ ಆ ಕ್ವಾಲಿಟಿ ಫುಡ್ ತಿಂದ 60-70 ಕನ ಹೊಂಟಾವ ಎಲ್ಲ. ಹೆಂಗಾಗ್ಯದ್ರಿ ಇದು? ನಾ ಹೇಳೋ ಉದ್ದೇಶ ಏನಂತಂದ್ರ ವಿನೋಬಾ ಭಾವೆ ಅಂತ ಆಗಿ ಹೋದ್ರು, ಸರ್ವೋದಯ ಪಾದಯಾತ್ರೆ ಮಾಡ್ತಾ ಇದ್ರು. ಜಿಲ್ಲೆಯೊಳಗೆ ಬಡವರು ಅದಾರ, ಅವ್ರಿಗೊಂದಿಷ್ಟು ಭೂಮಿ ಕೊಡೋನು ಅಂತ ಹೇಳ್ತಿದ್ರು. ನಾ ಒಂದ್ ಹೇಳ್ತೀನಿ, ಬಹಳ ಮಂದಿ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಸಭೆ ತಗೊಂಡಾಗ ಫ್ಯಾಕ್ಟ್ರಿ ಮಾಲಕರು ಹೇಳ್ತಿದ್ರು ಬುದ್ಧಿ, ನಮ್ ಫ್ಯಾಕ್ಟ್ರಿ ನುಕ್ಸಾನ್ ಆಗ್ಯದ್ರಿ, ಬಹಳ ಲಾಸ್ ಆಗ್ಯದ್ರಿ, ನಾವು ಕೊಡಕ್ ಆಗೋದಿಲ್ಲ ಅಂತ ಹೇಳ್ತಿದ್ರು. ಅಲ್ರಿ, ಇವ್ರ ಫ್ಯಾಕ್ಟ್ರಿ ನುಕ್ಸಾನ್ ಆದ್ರ ವರ್ಷಕ್ಕೆ 3-4 ಹೆಂಗ ಫ್ಯಾಕ್ಟ್ರಿ ಆಗ್ತಾವ್ರಿ? ಎಲ್ಲಿ ಬರ್ತದೆ? ಹೆಂಗ್ರಿ? ನಮ್ಮ ನಿವೃತ್ತ ಸೈನಿಕರದಾರ ದೇಶ ಸೇವಾ ಮಾಡಿ ಬಂದಾರ. ಯಾವುದಕ್ಕಾಗಿ? ನಾವು ನಂದಗಾಂವದಾಗ ಆರಾಮ್ ಕಾರ್ಯಕ್ರಮ ಮಾಡ್ಲಿ, ನಮ್ಮ ಬಂಧು ಬಳಗ, ಯುವಕರು, ತಾಯಂದ್ರು, ಹಿರಿಯರು ಆರಾಮ್ ದೇಶದ ಗಡಿ ಒಳಗಿರ್ಲಿ, ನಾವು ಗಡಿ ಕಾಯ್ತು ಅಂತ ಅವ್ರು ಸೇವಾ ಮಾಡಿ ಬಂದಾರ. ಆದ್ರೆ ಇನ್ನ ಮ್ಯಾಗ ನಿಮ್ಮ ಸೇವಾ ದೊಡ್ಡದೈತಿ. ಬಂದು ಕೆಡಬೇಡ್ರಿ ನೀವು. ಬಹಳ ಜನ ಬ್ರಿಟಿಷರ್ 1947 ಹೋಗ್ಯಾರ ಅಂತ ತಿಳ್ಕೊಂಡಿರಿ, ಹೋಗಿಲ್ಲ. ಅವ್ರಟ್ಟ ಹೋಗ್ಯಾರ. ಕೆಲವು ಜನ ಬ್ರಿಟಿಷರ್ ಒಳಗಾದಾರ. ಇನ್ನ ಸಂಗೊಳ್ಳಿ ರಾಯಣ್ಣನನ್ನ ಬ್ರಿಟಿಷರ್ ಹಿಡಿದು ಕೊಟ್ಟಿರ್ತಕ್ಕಂಥ ದೇಶದ್ರೋಹಿ ಮನೆತನಕ್ಕೆ 11,000 ಎಕರೆ ಭೂಮಿ ಕೊಟ್ಟಾರ. 80 ವರ್ಷ ದಿನ ಕಸ್ಕೊಂಡೇ ಇಲ್ಲ. ಇನ್ನೇನ್ ಮಾಡೋರದೀವಿ ನಾವ? ಜನಮನ ಸಂಸ್ಥಾನ ಸ್ವತಂತ್ರ ಮಾಡುವ ಸಲುವಾಗಿ ಗಟ್ಟೆದೆಯಿಂದ ಹಣಕಾಸೆ ಮಾಡಲಾರ್ದ ಬ್ರಿಟಿಷರ ಬೂಟ್ ನೆಕ್ಕುದು ಬೇಡ ಅಂತೇಳಿ ಗಟ್ಟಿಯಾಗಿ ಈ ಮಣ್ಣಿಗಾಗಿ ಹೋರಾಟ ಮಾಡಿರ್ತಕ್ಕಂಥ ರಾಯಣ್ಣನ ಹಿಡಿದು ಕೊಟ್ಟದಕ್ಕಾಗಿ 11,000 ಎಕರೆ ಭೂಮಿ ಕೊಟ್ಟ. ಅದನ್ನ ಕಸ್ಕೊಂಡ ಬಡವರು, ದೀನ ದಲಿತರು, ಕಾರ್ಮಿಕರು, ಸೈನಿಕರಿಗೆ ಕೊಡಬೇಕಾಗಿದೆ. ಆಗ್ತಾ ಇಲ್ಲ. ಯಾವಾಗ ಆಗುವುದು? ನಮ್ಮಲ್ಲಿ ಹೆಂಗಾಗ್ಯದಂದ್ರ, ಸಂತಿಯವರು, ಮುತ್ತಣ್ಣ ಸಂತಿಯವರು, ಹಿರಿಯರದಿರಿ, ಎಲ್ಲ ನೋಡಿರ್ತೀರಿ ನೀವು. ನಾನು ಇವರು ಮೊನ್ನೆ ಒಂದು ಬಿಜಾಪುರದಾಗ ಜಾದವ್ ನೋಡಲಿತ್ತು. 1 ಲಕ್ಷ ಮಂದಿ ಸೇರಿದ್ರು ಬುದ್ಧಿ.
ಅವ ಏನ್ ಮಾಡಿದ, ಮೊದಲ ಕಲ್ಲು ತಿಂದವ, ಆಮೇಲೆ ಕೆಬನ ತಿಂದ, ಆಮೇಲೆ ಗ್ಲಾಸ್ ತಿಂದ, ಮಣ್ಣು ತಗೊಂಡ ತಿನ್ನಕತ್ತ. ಯಾರು ನಗಲೇ ಇಲ್ಲ. ಅವಾಗ ಅವಂದ, ಏನ್ರಿ ನಿಮ್ಮ ಜಿಲ್ಲಾದಾಗ ಯಾರು ಲಕ್ಷ ಮಂದಿ ಸೇರೈತಿ ನಗವರು, ಚಪ್ಪಾಳಿನ ಹೊಡಿವಾರು ಅಂದ ಕೂಡಲೇ ನಮ್ಮ ಅಧ್ಯಕ್ಷರು ಚುನಾ ಪೂಜಾರಿ ಅಂದ್ರು, ನಿಂದೇನ್ ದೊಡ್ಡ ಸಾಧನೆ ಅಂದ್ರು. ಯಾಕ್ರಿ ಅಂದವ, ನಿಂದೇನ್ ದೊಡ್ಡ ಸಾಧನೆ ಅಲ್ಲ ಅಂತಂದಾಗ ಅವಂದ, ಕಲ್ಲು ತಿಂದೀನಿ, ಮಣ್ಣು ತಿಂದೀನಿ, ಕೆಬಣ ತಿಂದೀನಿ, ಗ್ಲಾಸ್ ತಿಂದೀನಿ, ಮತ್ ಇನ್ನ ಏನ್ ತಿನ್ಬೇಕಂತ ಹೇಳಿ ತಿಂತೀನಿ, ಮತ್ ಚಪ್ಪಾಳಿ ಆಡ ಕೊಡಿವ್ರಿ ಅಂತ. ಇವ್ರ ನಿಂದೇನ್ ದೊಡ್ಡ ಸಾಧನೆನೋ, ನಮ್ಮಲ್ಲಿ ರೋಡಿಗೆ ರೋಡ ತಿಂದ ಅಭಯಗೌಡ್ರ, ರೋಡಿಗೆ ರೋಡ ತಿಂದಾರ, ಗಟರಕ್ಕ ಗಟರ ತಿಂದಾರ. ಇನ್ನೊಂದ್ ಕೆಲವು ಶಬ್ದ ಬೇಡ. ಒಂದೊಂದ್ ಕಡೆ ಪೇಪರ್ದಾಗ ದೇವಸ್ಥಾನದ ಸೈನಿಕರ ಇಲ್ಲ. ನಿಂದೇನ್ ದೊಡ್ಡ ಸಾಧ್ಯನೋ, ಮಣ್ ತಿಂದಿ, ಕಲ್ ತಿಂದಿ, ಮನೆಗೆ ಹೋಗ್ಯದಿ, ಇಷ್ಟಿಷ್ಟ ತಿಂದಿ. ನಮ್ಮಲ್ಲಿ 1000 ಕಿಲೋಮೀಟರ್ ರೋಡಿಗೆ ರೋಡಾಗ ಅಪ್ಪ ನಾವು ಇನ್ನೇನ್ ತಿನ್ನೋ ಬೇಡ. ಗಳಿಸ್ರಿ, ಧರ್ಮದಿಂದ ಗಳಿಸ್ರಿ. ಯಾರಿ ನಾಡಿನೊಳಗ, ಈ ಭವ್ಯ ಭಾರತದ ಮಣ್ಣಿನೊಳಗ ಸಾಧು ಸಂತರು ಹುಟ್ಟಿರ್ತಕ್ಕಂಥ ಪುಣ್ಯದ ಭೂಮಿಯೊಳಗ ಕಣ್ಣೀರು ಒರೆಸಲಾರದ ಹಣ ಗಳಿಕೆ ಮಾಡ್ರಿ, ಸ್ಥಾನಮಾನ ಪಡ್ಕೊಡ್ರಿ, ಬಹಳ ಎತ್ತರಕ್ಕೆ ಹೋಗ್ರಿ, ಆದ್ರೆ ಧರ್ಮದಿಂದ ಬದುಕ್ರಿ. ನಾನು ಕೆಲವು ಮಾತು ನೇರ ಅನಿಸಬಹುದು. ಯಾಕೆ ಹೇಳ್ತೀನಿ ಅಂದ್ರೆ, ನನ್ನ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಅಲ್ಲ. ಬಹಳ ಜನ ಫ್ಯಾಕ್ಟರಿ ಮಾಲಕರಿಗೆ 4-5 ವೇದಿಕೆ ಮ್ಯಾಗ ಹೇಳಿ, 12 ತಿಂಗಳ ಬೆವರು ಸುರಿಸಿ ಹೆಂಡತಿ ಮಕ್ಕಳ ರಾತ್ರಿ ಕರೆಂಟ್ ತೊಂದರೆಯಾಗಿ 12 ತಿಂಗಳು ಬೆಳೆ ಬೆಳೆದಿರ್ತಕ್ಕಂಥ ರೈತನ ಕಬ್ಬಿನ ಕಾಟ ಯಾವರೇ ಕರ್ನಾಟಕದಾಗ ಹೊಡೆದಂದ್ರ ಅವನ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ. ಹೊಡಿಬೇಡ. ಧರ್ಮದ ಬದುಕರಿ ಇರೋದ ಆವೇಶ ಒಂದು 70-80 ವರ್ಷ ಐತಿ. ಅದ್ರಾಗ 20 ವರ್ಷ ಕಾಟದ ಮ್ಯಾಗ ಹೋಗೈತಿ ವಯಸ್ಸಾಗಿ. ಏನ್ ಮಾಡೋರದಿರಿ? ಏನಾಗುವುದಿಲ್ಲ. ಅದಕ್ಕಾಗಿ ಧರ್ಮದಲ್ಲಿ ಬದುಕಿದು ಶಿವಯೋಗಿಗಳ ನಾಡದ. ಒಬ್ಬರು ಜೈನ್ ಎತ್ತಿ ಮಣಿ ಮಹಾರಾಜರಿಲ್ಲ, ಹಳ್ಳಿಗಳಿ ಅವ್ರು, ನಮ್ಮವ್ರು. ನಿಮ್ಮ ರೈತರ ಹೋರಾಟ ಸಲುವಾಗಿ 3 ದಿನ ಉಪವಾಸ ಕುಂತಾರ. 1,08,000 ರೂಪಾಯಿ ಗುರ್ಲಾಪುರ ಕಾಸಿ ಪಟ್ಟಿ ಕೊಟ್ಟು ಕಳಿಸ್ತಾರೆ. ಜೋರಾದ ಚಪ್ಪಾಳೆ ಧನ್ಯವಾದ ಸಲ್ಲಿಸ್ತಾರೆ ಅವ್ರಿಗೆ. ಕುಲರತ್ನ ಭೂಷಣ ಮಹಾರಾಜರು ಅಂತೇಳಿ ಬಹಳ ಆತ್ಮೀಯ ಪರಂ ಪೂಜರು, ಸರಳ ಪರಂ ಪೂಜರು. ಅವರೊಂದು ಮಾತು ಹೇಳಿದ್ರು, ಗುರುಜಿ ನಿಮ್ಮ ಹೋರಾಟ ಮುಗಿತನ ನಾವು ಉಪವಾಸ ಕೊಂಡಿರ್ತೀವ್ರಿ ಅಂತ ಹೇಳಿದ್ರು. ನಾವು ಹೋರಾಟ ಮುಗಿದ ತಕ್ಷಣ ಅವ್ರ ಪಾದಕ್ಕೆ ಹೋಗಿ ಹೋರಾಟ ಬಿಡ್ರಿ ಬುದ್ಧಿ ಅಂತೇಳಿ ಜೈನ್ ಎತ್ತಿ ಮಣಿ ಮಹಾರಾಜರ ಪಾದಕ್ಕೆ ನಾವೆಲ್ಲ ರೈತ ಸಂಘದವ್ರು ಬಿಟ್ಟು ಉಪವಾಸವನ್ನು ಬಿಡಿಸಿ. ಯಾಕೆ ಹೇಳಿನಿ ಅಂತಂದ್ರ, ಅವಶ್ಯ ಬಹಳ ಇಲ್ಲ. ನಮ್ಮೆಲ್ಲ ರೈತ ಸಂಘದ ಬಗ್ಗೆ ಹೇಳಿದ್ರು. ನಮ್ಮ ಒಂದು ಕನಸದ, ಏನ ಕನಸದ ಅಂತಂದ್ರ, ಕರ್ನಾಟಕದೊಳಗೆ ಯಾವುದೇ ರೈತ ಬ್ಯಾಂಕಿನೊಳಗೆ ಸಾಲ ಮಾಡಬಾರ್ದು. ಸಾಲ ಮಾಡಬಾರ್ದು ಅಂದ್ರೆ ಕಬ್ಬಿಗೊಂದು 5,500 ಸಿಗಬೇಕು. ನಮ್ಮ ಮಕ್ಕಳ ಧಾರವಾಡದಾಗ ಓದಾಕಿಟ್ಟಿರಿ. ಮೊನ್ನೆ 50,000 ವಿದ್ಯಾರ್ಥಿಗಳ ರೋಡ್ ಮ್ಯಾಗ ಹಿಡಿದು ಹೋರಾಟ ಮಾಡಿದ್ರಿ. ಯಾವುದಕ್ಕಾಗಿ? ನೌಕರಿ ಕಾಲ್ಫಾರ್ಮ್ ಆಗುವತ್ರಿ, ನೌಕರಿ ಕರೀರಿ ಅಂತೇಳಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರೆ ಕಮಿಷನರ್, ಹುಬ್ಬಳ್ಳಿ ಧಾರವಾಡ ಕಮಿಷನರ್ 8 ವಿದ್ಯಾರ್ಥಿಗಳ ಮ್ಯಾಗ ಕೇಸ್ ಮಾಡಿದ್ರು. ನಾವು ಗೋಕಾಕ್ ತಾಲೂಕು ಕೊಳವಿ ಕಾರ್ಯಕ್ರಮದಾಗಿದ್ದಾಗ ಒಂದು ವಿಡಿಯೋ ಮಾಡಿಬಿಟ್ಟಿವಿ. ಏನಂತಂದ್ರ, ನಮ್ಮ ಕನ್ನಡ ನಾಡಿನ ರೈತರ ಮಕ್ಕಳದಾರ, ಅವ್ರ ಮ್ಯಾಗ ಏನಾರ ಒಂದ ಕೇಸ್ ಮಾಡಿದ್ರೆ ಚುನಪ್ಪ ಪೂಜಾರಿ ನೇತೃತ್ವದೊಳಗೆ 10 ಲಕ್ಷ ಮಂದಿ ತಗೊಂಡ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಮಾಡ್ಬೇಕಾಗತ್ತೆ. ಯಾತ್ರಂದ ಕೇಸ್ ತೆಗೆದು ಹೊರಗೆ ಬಿಟ್ರು. ರೈತರಿಗಾಗಿ ಬದುಕಬೇಕಾಗ್ಯದ. 5,500 ಕೊಟ್ರೆ ಏನಾಗ್ತದ? ಇವತ್ತು ನಾವು ಮುಂದಿನ ತಿಂಗಳೊಳಗೆ ಹೊಂಟಿವಿ. ಸನ್ಮಾನ್ಯ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ, ಪ್ರಹ್ಲಾದ್ ಜೋಶಿ ಅವ್ರ ಕಡೆ ಅಪಾಯಿಂಟ್ಮೆಂಟ್ ತೊಗೊಳಕತ್ತೀವಿ. ಯಾಕಂತಂದ್ರ FRP ಅಂತ ಏನ್ ಬರ್ತದ ಕಡಿಮೆ ಮಾಡ್ಕೋಬೇಕಾಗ್ಯದ, ರಿಕವರಿ ಮಾಡ್ಕೋಬೇಕಾಗ್ಯದ. ಫ್ಯಾಕ್ಟ್ರಿ ಅವ್ರು ಏನ್ ಮಾಡ್ತಾರ, ಬೈ ಪ್ರಾಡಕ್ಟ್ ಪರ್ಮಿಷನ್ ಕೊಡಿಸಬೇಕಾಗ್ಯದ. ಅವಾಗ 5,000 ಸಿಗ್ಲಿಕ್ಕೆ ಸಾಧ್ಯ. ಕೆಲವು ಮಂದಿ ಏನ್ ಮಾಡಾಕತ್ತೀರಂದ್ರ, ಈ ಕಡೆ 300 ಕೊಡುದು, ಈ ಕಡೆ ಬುದ್ಧಿ 2 ಟನ್ ಹೊಡಿಯೋದು. ಅದಕ್ಕ ನಾವು ಏನಂತೀವಿ, ಸನ್ಯಾಸಿ ತಾಕತ್ ಅವ್ರು ನೋಡೇ ಬಿಡು ಶಾಪ ಕೊಡಾಕತ್ತಾರ, ಅಂಜಾರೆ ಬಿಡ್ತಾರ ಅಂತ ಹಿಂಗ ರೇಷನ್ ನಮ್ದು. ನೀವು ಒಂದಿಟ್ಟು ಕೈ ಮಾಡ್ರಿ. ನಾವು ಸ್ವಲ್ಪ ಕೋವಿಡ್ದಾಗ ಮಾಡಿರಲಿಲ್ಲ, ಬುದ್ಧಿ ಕಂಗೊಂದಿಟ್ಟ ಮಾಡ್ರಿ. ಅದಕ್ಕ ಕಾಲದ ನಾನು ಹೇಳ್ಯದ. ಇನ್ನೊಂದು ಏನ್ ಆಶೆ ಅದ ಅಂತಂದ್ರ, ನಿಮ್ ಮನಿ ಒಳಗ ಮಕ್ಕಳ ಮದುವೆ ನಡೀತಂದ್ರ, ಮಕ್ಕಳ ಶಿಕ್ಷಣ ಎಮರ್ಜೆನ್ಸಿ ರೊಕ್ಕ ತುಂಬೋದು ಬಂತಂದ್ರ ಬ್ಯಾಂಕಿನೊಳಗೆ ಸಾಲ, ಬಡ್ಡಿ ಹಂಗ ಸಾಲ ತಗಸಬಾರ್ದು.
ಒಳಗೆ ನಿಮ್ಮ ಟ್ರೇಸರ್ ಆಗಿಂದ ರೊಕ್ಕ ತಂದು ಮದುವೆ ಮಾಡುವಂತ ಸಾಮರ್ಥ್ಯ ಪ್ರತಿಯೊಬ್ಬ ರೈತಕ್ಕೆ ಬರಬೇಕು. ಇದು ನಮ್ಮ ಕನಸದು. ಇನ್ನೊಂದು ಕನಸದು, ಇವರೆಲ್ಲ ನಿವೃತ್ತ ಸೈನಿಕರು ಪಾಪ ಎಲ್ಲ ದೇಶಕ್ಕಾಗಿ ಸೇವೆ ಮಾಡಿ ಬಂದಾರ. 62 ವರ್ಷ ಆಗನ ಅವ್ರಿಗೆ ಪೆನ್ಷನ್ ರೊಕ್ಕದ, ಟೀಚರ್ಗದ, ಡಾಕ್ಟರ್ ಎಲ್ಲರಿಗೆ ಪೆನ್ಷನ್ ಬರ್ತದ ತಿಂಗಳಿಗೆ. ಮತ್ ಇಡೀ ಜಗತ್ತಿಗೆ ನಾವು ಅನ್ನ ಹಾಕಿದವ್ರು ದುಡುದು. ನಮಗೂ 60 ವರ್ಷ ಆಕೈತಲ್ಲ, ನಮಗೂ ವಯೋವೃದ್ಧಿ ಬರ್ತೈತಲ್ಲ, ನಮಗೂ ಕೈಕಾಲು ಹೋಗ್ತಾವ. ಅದಕ್ಕೆ ನಾವೇನ್ ಕೇಳಬೇಕಂತೀವಿ ಅಂದ್ರ 60 ವರ್ಷ ಆಗಿರ್ತಕ್ಕಂತ ಗಂಡ ಹೆಂಡತಿ ಒಂದು ಕುಟುಂಬಕ್ಕೆ ಪ್ರತಿ ತಿಂಗಳು 10,000 ರೂಪಾಯಿ ಪೆನ್ಷನ್ ಸರ್ಕಾರ ಕೊಡ್ಬೇಕು. ನಮ್ಮ ಸವಲತ್ತು ನಾವು ತಗೋಬೇಕಾಗ್ಯದ. ನೀವೇನಾದ್ರೂ ಒಂದು 20-25 ಲಕ್ಷ ಜನ ಗುರ್ಲಾಪುರದಾಗ ಕೂಡ್ರಿ ಅಂತಂದ್ರ ಅದು ಯಾವುದೇ ಪಕ್ಷದವ್ರು ಇರ್ಲಿ, ನಮಗ್ ಸಂಬಂಧ ಇಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಆ ಸಂದರ್ಭದೊಳಗೆ ಯಾರು ಇರ್ತಾರಲ್ಲ ಅವ್ರು ಬಂದು ನಮ್ಮ ಅಧ್ಯಕ್ಷನ ಮುಂದೆ ಊಟ ಬಸಿ ತೆಗಬೇಕು. ರೈತನ ತಾಕತ್ ಅಲ್ಲಿ ಅದು. ನಾವು ಪಾದಯಾತ್ರೆ ಹೋಗೋರು ಇದ್ರು ಬುದ್ಧಿ ಎದಕ್ ಬಿಟ್ಟಿವಾರ ಸರ್ಕಾರದವ್ರ ರೊಕ್ಕನೇ ಇಲ್ಲ. ಹೆಂಗ್ರಿ ನೀವೆಲ್ಲ ಅನ್ನ ಕೊಟ್ರಿ ಪಾದಯಾತ್ರೆ ಹಾದಿ ಒಯ್ದಿನ ಅಂದ್ರ ಗ್ಯಾರಂಟಿಗೆ ಹಣ ಸಾಲ ಅಂತಂದ್ರೆ ಅಲ್ಲಿ ಮತ್ತೆ ಹೋಗಿ ಉಪಯೋಗ ಆಗುದಿಲ್ಲ. ಅದಕ್ಕೆ ಬಿಟ್ಟಿವಿ ನಾವು ಪಾದಯಾತ್ರೆ. ಮತ್ತೆ ಇನ್ನೊಂದು ಮಾಡೋರು ನೀವು ಬರ್ತೀರೇನ್ರಿ ಎಲ್ಲರೂ? ಕೇಳಿದ್ರು ನಮ್ದವ್ರು ರೈತರು ಹೇಳಿದೀಗ. ಹತ್ತನಿಯಿಂದ ಶೆಟ್ರ್ ಮಠದ ಪರಂ ಪೂಜಾರಿ ನೇತೃತ್ವದೊಳಗ, ಚುನಾ ಪೂಜಾರಿ ಅವ್ರ ನೇತೃತ್ವದೊಳಗ ಡಿಸೆಂಬರ್ದಾಗ ಒಂದು ಪಾದಯಾತ್ರೆ ಮಾಡಬೇಕಂತ ಮಾಡಿವಿ. ಕರ್ನಾಟಕದಾಗ ಸಂಪೂರ್ಣ ಸಾರಾಯಿ ಬಂದ್ ಆಗಲಿ ಅಂತೇಳಿ. ಕೈ ಎತ್ತರ ನೋಡುನು. ಏ ಕಾಕ ಯಾಕೆ ಕೈ ಎತ್ತವಲ್ಲ? ಯಾಕ ನಂದೇಶ್ವರ ರಾತ್ರಿ ಹೋಗೋ ಮಂದಿ ಐತಿ ಮತ್ ನಮ್ಮದ ಹಂಗೇನಿಲ್ಲಲ್ರಿ. ಬುದ್ಧಿ ಎಲ್ಲ ನಮ್ಮ ಬಳಗ ಐತ್ರಿ, ನಮ್ಮ ಜೋಡ್ ಹೊಂತಾರ್ರಿ. ನಿಮ್ಮ ಮಂದಿ ಕಡಿಮೆ ಐತ್ರಿ. ನಾವು ಕಡಿಮೆ ಮಾಡತ್ತೀವಿ. ಏನಿಲ್ಲ, ಒಳ್ಳೇದಾಗ್ಲಿ, ಭಾಳ ವಿಷಯ ಹೇಳಂಗಿಲ್ಲ. ಎಲ್ಲ ನಮ್ಮದ ಊರೈತಿ. ನೀವೆಲ್ಲ ಎತ್ಕೊಂಡು ಸಹಕಾರ ಕೊಟ್ಟು ಅನ್ನ ಕೊಟ್ಟು ಅಲ್ಲಿ ಕಡಿಮೆ ಬೀಳಬಾರ್ದು ಅಂತೇಳಿ ಪ್ರತಿಯೊಬ್ಬರು ತಮ್ಮ ವೈಯಕ್ತಿಕವಾಗಿ ಕಿಸಾಗಿನ ತೆಗೆದು ಏನ್ ರೊಕ್ಕ ಕೊಟ್ಟಿರಲ್ಲ ಅದಕ್ಕೆ ತಮ್ಮೆಲ್ಲರಿಗೂ ಪಾದಕ್ಕೆ ಬಿದ್ದು ಧನ್ಯವಾದ ಹೇಳ್ತೀನಿ. ಬಬಲಾದವ್ರು ಒಂದು ಕಾಲದ ನಾನು ನೆನಪು ಮಾಡ್ಕೊಂತೀನಿ. ಬಿದ್ದೀವ ಅಂತಿರೋ ಮಕ್ಕಳಿರ, ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ, ಹದ್ದು ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಬೊಲ ಎತ್ತರ, ರೊಕ್ಕದ ಗಡಿಗೆ ಹೊತ್ತೊಯ್ಯುವಾಗ ಬಿಕ್ಕಿ ಬಿಕ್ಕಿ ಎತ್ತಿರೋ ಮಕ್ಕಳಿರ ಅಂತ ಹೇಳ್ತದ. ಉಳುವೆ ಚೆನ್ನ ಬಸವಣ್ಣ ಹೇಳ್ತಾನ, ಉಳುವೆಯ ಚೆನ್ನನು ಕಲಿಯುಗದೊಳಗೆ ಹುಟ್ಟಿ ಬರುವಾಗ ಜೊಳ್ಳು ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಳಷ್ಟ ಉಳಿತಾವಂತೇಳಿ ಅನ್ರ ಬುದ್ಧಿ. ಹತ್ತನೇ ಶಿವಗಳು ಬಬಲಾದಿ ಸದಾಶಿವ ಮುತ್ತೇನ ಆಶೀರ್ವಾದದಿಂದ ಕೋವಿಡ್ದೊಳಗು ನಿಮಗ ನಮಗ ಏನು ಆಗ್ಲಾರ್ದ ಜೀವಂತ ಅಂದ್ರೆ ನಾವೆಲ್ಲ ಗಟ್ಟಿ ಕಾಳ ಅದೀವಿ. ಆ ಗಟ್ಟಿ ಕಾಳ ಅದೀವಲ್ಲ, ಅದನ್ನ ಎದಕ್ಕೆ ಸದ್ಬಳಕೆ ಮಾಡ್ಕೊಳ್ಳೋದು ಅಂತಂದ್ರೆ, ಒಂದು ತಮ್ಮ ಮನವರಿಕೆ ಇರಲಿ. 1955 70 ರೂಪಾಯಿ ತೊಲಿ ಬಂಗಾರಿ, 2005 7,000 ರೂಪಾಯಿ ತೊಲಿ ಬಂಗಾರಿ, 2026 ಇವತ್ತು ಎಷ್ಟಾಗ್ಯದ? 1.5 ಲಕ್ಷ ದಾಟಿ ಹೊಂಟದ. ಮತ್ತೆ ನಿಮ್ ಬೆಳೆದಂತ ಬೆಳೆಗಳಿಗೆ ಯಾಕೆ ರೇಟ್ ಇಲ್ಲ? ಆ ರೇಟ್ ಸಿಗೋದು ಯಾವಾಗ? ನಾವು ಕೂಡ ಸರ್ಕಾರಕ್ಕೆ ನೇರವಾಗಿ ಪ್ರಶ್ನೆ ಮಾಡಬೇಕಾಗ್ತದ, ಗಟ್ಟಿತನದಿಂದ ಎದುರಿಸಬೇಕಾಗ್ತದ. ಇವತ್ತು ನಿವೃತ್ತ ಸೈನಿಕರಿಗೆಲ್ಲ ಪೆನ್ಷನ್ ಅದ, ಮನ್ಯಾಗ ಆರಾಮ್ ಇರಬಹುದಲ್ಲ. ಅಲ್ಲಿ ದೇಶ ಸೇವಾ ಮಾಡಿವಿ, ಇಲ್ಲಿ ರೈತರ ಸೇವಾ ಮಾಡುವ ಅಂತೇಳಿ ಗುರ್ಲಾಪುರದೊಳಗೆ ಸಾವಿರ ಸಂಖ್ಯೆಯೊಳಗೆ ಬಂದವರೆಲ್ಲ ನಮಗ್ ಬೆಂಬಲ ಕೊಟ್ಟರು. ಜೋರಾಗಿ ಚಪ್ಪಾಳೆ ಮೂಲಕ ಅವ್ರಿಗೆ ಕೂಡ ಒಂದು ಧನ್ಯವಾದ ಸಲ್ಲಿಸ್ತಾರೆ. ಡಾಕ್ಟರ್ ಬಂದ್ರು, ವಕೀಲರು ಬಂದ್ರು, ವಿದ್ಯಾರ್ಥಿಗಳು ಬಂದ್ರು, ಕೂಲಿ ಕಾರ್ಮಿಕರು ಬಂದ್ರು. ಪ್ರತಿಯೊಬ್ಬರು ಬಂದು ಯಾಕೆ ಸಹಕಾರ ಕೊಟ್ಟರು ಅಂದ್ರೆ ಅಲ್ಲಿ ಪಕ್ಷ, ಧರ್ಮ, ಜಾತಿ, ಆ ಜಿಲ್ಲೆ, ಈ ತಾಲೂಕು ಯಾವುದು ಇರಲಿಲ್ಲ. ಯಾವ ಫ್ಯಾಕ್ಟರಿ ಮಾಲಕರು 50 ರೂಪಾಯಿ ಕೊಡುದಲ್ಲ ಅಂತ ಹೇಳ್ತಿದ್ರಲ್ಲ, ಗುರ್ಲಾಪುರ ಹೋರಾಟ ಮುಗಿದ ಕಬ್ಬು ಕಡಿಮೆ ಬೆಳಿಕ್ ಐತಲ್ಲ, ನಂದ 50 ನಂದ 50. ಯಾಕ್ರಿ ಮೊದಲ ಕೊಟ್ಟಿದ್ರೆ ಹೋರಾಟ ಯಾಕೆ ಮಾಡ್ತಿದ್ರು? ನಮ್ಮಲ್ಲಿ ಕೆಲವು ಬದಲಾವಣೆಗಳಾಗಬೇಕಾಗ್ಯದ. ಫ್ಯಾಕ್ಟರಿ ಮಾಲೀಕರಿಗೂ ಸಹಿತ HNT ಅಂತ ಆಗ್ತದೆ. 20 ಕಿಲೋಮೀಟರ್ ಒಳಗೆ ಅವ್ರ ಕಬ್ಬ ಅಂತಂದ್ರೆ ಅಲ್ಲೇ 4,500 ರೂಪಾಯಿ ಉಳಿತದ. ಇಲ್ಲಿ ಫ್ಯಾಕ್ಟರಿ ಅದ 80 ಕಿಲೋಮೀಟರ್ ದೂರದಿಂದ ಕಬ್ಬು ತರ್ತಾರ, ಅಲ್ಲಿ ಆಗಂಗಿಲ್ಲ.
ಸ್ವಲ್ಪ ನಾವು ಕೂಡ ಜಾಗೃತ ಆಗಬೇಕು. ನಮ್ಮ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆ ತಗೋಬೇಕು. ಇವತ್ತು ನಿಮ್ಮೆಲ್ಲರ ಆಶೀರ್ವಾದ. ಕರ್ನಾಟಕದ 31 ಜಿಲ್ಲೆ ಒಳಗೆ ಒಂದು ಸಾಮಾನ್ಯ ಎಲ್ಲ ಮಹಾತ್ಮ ರೈತರೊಳಗೆ ಚುನಾ ಪೂಜಾರಿ ಎಲ್ಲರೂ ಕೂಡ ಕರೆ ಕೊಟ್ರ 10 ರಿಂದ 15 ಲಕ್ಷ ಸೇರ್ತಕ್ಕಂತ ಒಂದು ಸಾಮರ್ಥ್ಯ ರೈತ ಸಂಘ ತಾಕತ್ತು ಬಂದದ. ನಿಮ್ಗೆ ಒಂದು ಮಾತು ಹೇಳ್ತೀನಿ, ಬಹಳ ಜನ ಮಾತಾಡ್ತಾ ಇದ್ರು ರೈತ ಸಂಘ ಅಂದ್ರ 2 ದಿನ ಮಾಡ್ತಾರ, 3 ದಿನ ಮಾಡ್ತಾರ, ಸುಟ್ಗೇಸ್ ತಗೊಂತಾರ, ಯಾವ್ದಾರ ರಾಜಕಾರಣಿ ಕಡೆ ರೊಕ್ಕ ತಗೊಂತಾರ, ಫ್ಯಾಕ್ಟರಿ ಮಾಲಕನ ಕಡೆ ತಗೊಂತಾರ. ಇದೆಲ್ಲವೂ ಕೂಡ ಅತನಿಶ್ವಗಳ ಆಶೀರ್ವಾದದಿಂದ ಗುರ್ಲಾಪುರ ಕ್ರಾಸ್ನೊಳಗೆಲ್ಲ ಅಳಿಕ್ ಹೋಯ್ತು. ರೈತ ಮತ್ತೊಬ್ಬರ ಅನ್ಯಾಯದ ರೊಕ್ಕ ಮುಟ್ಟಂಗಿಲ್ಲ, ಅಧರ್ಮದ ರೊಕ್ಕ ಮುಟ್ಟಂಗಿಲ್ಲ, ಅನೀತಿ ರೊಕ್ಕ ಮುಟ್ಟಂಗಿಲ್ಲ. ಜಗತ್ತಿಗೆ ಅನ್ನ ಹಾಕಿದಂತ ರೈತ ಧರ್ಮದಿಂದ ಬದುಕ್ತಾನಂತೇಳಿ ಗುರ್ಲಾಪುರದೊಳಗೆ ನೀವೆಲ್ಲರೂ ಕೂಡ ಅದನ್ನು ತೋರಿಸಿ ಜಗತ್ತಿಗೆ ಕೊಟ್ಟಿರಿ. ಒಬ್ಬ ಸಾಮಾನ್ಯ ತಲಾಟಿ ಹಿಡ್ಕೊಂಡು IAS ಅಧಿಕಾರಿ ಮಟ್ಟ ಹಸಿರು ಟವಲ್ ಹಾಕೊಂಡು ಸಾಮಾನ್ಯ ರೈತ ಹೋದರ ಬುದ್ಧಿ ಇವತ್ತು ಗೌರವ ಕೊಡ್ತಕ್ಕಂತ ಕಾಲ ಬದಲಾಯಿತು. 1980 ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಅಂತ ಹೇಳಿ ಇಬ್ಬರ ರೈತರ ಮ್ಯಾಗ ಗುಂಡೂರಾವ್ ಸರ್ಕಾರ ಗೋಲಿಬಾರ್ ಮಾಡಿ ರೈತ ಸಂಘ ಇರ್ಲಿಲ್ಲ. 4 ಜನ ಹಿರಿಯರು ಮಾತಾಡ್ಕೋತ ರೈತ ಸಂಘ ಕಟ್ಟಿದ್ರು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಒಂದು ಕರೆ ಕೊಟ್ರ. ಅವತ್ತು ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಗುಂಡೂರಾಯನಿಗೆ ಮತ ಹಾಕಬೇಡ್ರಿ ಅಂತ ಇಷ್ಟ ಹೇಳಿದ್ರು. ಗುಂಡೂರಾವ್ ಸರ್ಕಾರ ಬಿದ್ದು ಹೋಯ್ತು. ರೈತಗ ತಾಕತ್ತದ. ನಮ್ಮಲ್ಲಿ ಮಹದಾಯಿ ನವಲಗೊಂದು ಭಾಗದೊಳಗೆ ಬರೀ 13.5 TMC ನೀರು, 7.6 TMC ಕುಡಿಯುವ ನೀರಿಗಾಗಿ ಹೋರಾಟ ನಡೆದದ. ಅಲ್ಲಿ ನ್ಯಾಯ ಸಿಕ್ಕಿಲ್ಲ. ಇಲ್ಲಿ ನಮ್ಮದು ಆಲಮಟ್ಟಿ 519.6 ಅದ, 524.256 ಎತ್ತರ ಆಗಬೇಕಾಗ್ಯದ. ಹಿಪ್ಪರಿಗೆ ಬ್ಯಾರೇಜ್ದಾಗಿ ನೀರು ಹೊಂಟದ. ಬುದ್ಧಿ ರಾಜಕಾರಣಿಗಳು ಹೋಗ್ತಾರ್ರಿ, ಮೈಕ್ ಹಿಡಿತಾರ್ರಿ, ಪ್ರೆಸ್ ಮೀಟ್ ಮಾಡ್ತಾರ, ನೀರು ಬಂದಾಗವ. ರೈತ ಸಂಘದಿಂದ ಬಂದಾಗೈತಿ. ಇವತ್ತು ಇದ್ದದ ಸತ್ಯ ಹೇಳ್ಬೇಕು. ಹುಣಸಿ ಕಟ್ಟಿ ಅಂತ ನೀರಾವರಿ ಅಧಿಕಾರಿ ಅವ್ರು ತಮ್ಗೆಲ್ಲ ಗೊತ್ತದ. ಮಾನ್ಯ ಅಧ್ಯಕ್ಷರ ಒಂದ ಫೋನ್ ಮಾಡಿದ, ಆತನಿಂದ 50 ಜನ ಬಂದಿದ್ರು ಯುವಕರೆಲ್ಲ. ಹುಣಸಿ ಕಟ್ಟಿ ಅವ್ರಿಗೆ ನಾನು ನೇರ ಎಚ್ಚರಿಕೆ ಕೊಟ್ಟೆ, 2 ದಿನದೊಳಗೆ ಬಂದ್ ಆಗದೆ ಇದ್ರ 22ನೇ ತಾರೀಕು ಬೆಳಿಗ್ಗೆ 10,000 ರೈತರು ತಗೊಂಡು ಬಂದ ಹಿಪ್ಪರಿಗೆ ಬ್ಯಾರೇಜ್ ಮ್ಯಾಗ ಕೊಂಡಿರ್ತೀವಿ. ಎಲ್ಲ ಅಧಿಕಾರಿಗಳು ನಡುಕೊಂಡಿರ್ಬೇಕು, ಸರ್ಕಾರ ನಿಮ್ಮನ್ನು ಬಿಡಿಸ್ಕೊಂಡು ಹೋಗ್ಬೇಕು. ಅವಾಗ ನೀರು ಬಂದ. ಯಾರು ಮಾಡ್ಬೇಕ್ರಿ? ಯಾರು ಮಾಡ್ಬೇಕು? ಯಾರ ಕೆಲಸ ಯಾರು ಮಾಡೋದಾಗ್ಯದ? ಮಠ ಬಿಟ್ಟು ಮಹಾತ್ಮರ ರೋಡ್ ಮ್ಯಾಗ ಬಂದ್ರ ರಾಜಕಾರಣಿಗಳ ಗುರ್ಲಾಪುರ ಬರಾಕ್ ಭಯ ಪಡಕತ್ರ. ಹೊರಗಿನ ಜಿಲ್ಲಾ ಸಚಿವರು ಬಂದ್ರು, ಹೊರಗಿನ ಜಿಲ್ಲಾ ರಾಜಕಾರಣಿಗಳು ಗುರ್ಲಾಪುರಕ್ಕೆ ಬಂದ್ರು. ಅಲ್ಲೇನು ಹುಲಿ ಕಟ್ಟಿದ್ರನ್ ರೈತರು? ಸಾಮಾನ್ಯ ಅರ್ಬಿ ಹಾಕೊಂಡು 400-500 ಟನ್ ಬೆಳಿತಕ್ಕಂತ ರೈತ ಗಂಜಿ ಅರ್ಬಿ ಹಾಕಿ ರಾಡಿ ಹಾಕೊಂತಿದ್ದ. ಯಾರ ಸಲುವಾಗಿ? ಈ ನಾಡಿನ ಪ್ರತಿಯೊಬ್ಬ ರೈತರ ಕಣ್ಣೀರು ವರ್ಷ ಸಲುವಾಗಿ ಕುಂತಿದ್ದ. ವಿನಾ ಸ್ವಾರ್ಥ ಜಾತಿ ರಾಜಕಾರಣದ ಸಲುವಾಗಿ ಯಾರು ಕುಂತಿರ್ಲಿಲ್ಲ. ಶ್ರೀಶೈಲ ಜಗದ್ಗುರುಗಳು ಬಂದ್ರು, ಕಣೇರಿ ಮಠ ಶ್ರೀಗಳು ಬಂದ್ರು, ಪಂಚಮಸಾಲಿ ಜಗದ್ಗುರುಗಳು, ಹಾಲಮತದ ಅಜ್ಜವರು, ಬಬಲಾದಿ ಅಜ್ಜವರು, ಎಷ್ಟು ಜನ ಮಹಾತ್ಮರ್ರಿ. ನಮ್ಮ ಅಮರೇಶ್ವರ ಮಹಾರಾಜರು, ಈ ಭಾಗದ ಎಲ್ಲ ಮಹಾತ್ಮರು ಬಂದ್ರು. ಶೆಟ್ರ ಮಠದ ಅಪ್ಪವರು ಬಂದು ಆಶೀರ್ವಾದ ಮಾಡಿ ಹೋದ್ರು. ಯಾವುದ್ರ ಸಲುವಾಗಿರಿ? ನಮ್ಮ ಮಠದ ಮೂರ್ತಿ ದೇವರಿಗೆ ನೈವೇದ್ಯ ಬರೋದು ರೈತನಿಂದ, ರೈತ ಶ್ರೇಷ್ಠ ಅಂತ ಬಂದ್ರು. ಹಿಂಗ ನಾವು ಬದುಕಬೇಕಾಗ್ಯದ. ಕೊನೆಯದಾಗಿ ಒಂದು ಮಾತೇಳಿ ನನ್ನ ಮಾತನ್ನ ಮುಗಿಸ್ತೇನೆ. 2 ಜನ ಅಣ್ಣ ತಮ್ಮ ಇದ್ದು ಊರಾಗೆಲ್ಲ ಹಿರಿಯರ ಕೂಡಿ 10 ಎಕರೆ ಭೂಮಿ ಇತ್ತು. 5 ಎಕರೆ ಅವಂಗ 5 ಎಕರೆ ಅವಂಗ ಫಲ ಹಚ್ಚಿ ಕೊಟ್ಟಿದ್ರು. ಅಣ್ಣ ಹೊಲಕ್ಕೆ ಹೋಗಿದ್ದ ಮಧ್ಯಾಹ್ನದೊಳಗೆ. ತಮ್ಮನ ಕಡೆ ಸೀಮಿ ಸೇರ್ಲಂತೇಳಿ ಸೀಮಿ ಕಲ್ಲ ಆ ಕಡೆ ಒದಿತಿದ್ವು. ಇವ್ ಮನಿಗೆ ಬರವ, ಸಾಯಂಕಾಲ ಇವ್ ಹೋಗವ. ಅಣ್ಣನ ಕಡೆ ಸರ್ಲೆ ತಾವ್ ಓದ್ಯಾವ, ತಮ್ಮನ ಕಡೆ ಸರ್ಲೆ ತೀವ್ ಓದ್ಯಾವ. ಬುದ್ಧಿ ಕಲ್ಲತ್ತಿತ್ರಿ ಒದಿರಿ ಒದಿರಿ, ಎಷ್ಟು ಒದಿತೀರಿ ಒದಿರಿ. ನಾಳೆ ನೀವು ಸತ್ತ ಗೋರಿ ಮ್ಯಾಗ ಗುಡ್ಡದ ಕಲ್ಲಾಗಿ ನಾನಾ ಇರ್ತೀನ ಎತ್ತರ. ಯಾಕ್ರಿ? ಯಾವುದು ಶಾಶ್ವತ? ವಿಜಯನಗರ ಸಾಮ್ರಾಜ್ಯನ ಹಾಳು ಹಂಪ್ಯಾಗಿ ಹೋಗ್ಯದ್ರ ಬುದ್ಧಿ. ಬಂಗಾರ ಬೆಳ್ಳಿ ಜೋಳ ಮಾರಿದಂಗ ಸೇರ್ನ್ಯಾಗ ಮಾರಾಟ ಮಾಡ್ತಿದ್ರ. ಹಾಳು ಹಂಪ್ಯಾಗಿ ಹೋಗ್ಯದ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿ, ಪ್ರಧಾನಿ, ಜವಾಹರ್ಲಾಲ್ ನೆಹರು ಬಹಳ ದೊಡ್ಡ ಸ್ಥಾನದೊಳಗಿದ್ದು.
ಇವತ್ತಿಲ್ಲ, ಬೋರ್ಡಿನೊಳಗದ. ಬೋರ್ಡಿನೊಳಗೆ ಹೆಸರು ಕುಂಡ್ರದ್ರೊಳಗ ಬದುಕಿದಂತ ಜನರ ಕಣ್ಣೀರು ವರ್ಷದ್ರೆ ನಿನ್ನ ಜನ್ಮ ಸಾರ್ಥಕ ಇಲ್ಲ, ಆಗಾಗ ಸಾಧ್ಯ ಎಂದೂ ಸಾಧ್ಯ. ಪಕ್ಷಾತೀತವಾಗಿ ಒಂದು ಮಾತು ನೆನಪು ಮಾಡ್ಕೊಂತೀನಿ, ತಪ್ಪು ತಿಳ್ಕೊಬೇಡ್ರಿ ಯಾರು. ನಮ್ಮ ಜಿಲ್ಲೆ ಒಬ್ಬ ರಾಜಕಾರಣಿಗಳು ರೈಲ್ವೆ ಸಚಿವರಿದ್ರು, AC ಒಳಗೆ ಅಡ್ಡಾಡ್ತಿದ್ರು, 8 ಜನ PA ಇದ್ರು, ಕೋಟಿಗಟ್ಟಲೆ ಹಣ. ಕೋವಿಡ್ ಒಳಗೆ ಅಧ್ಯಕ್ಷ ದೆಹಲಿ ಒಳಗೆ ಸತ್ರ ಹೆಣ ಕರ್ನಾಟಕಕ್ಕೆ ಬರಲಿಲ್ಲ. ಟಿವಿಯಾಗ ನೋಡಿರ್ತಾವೆಲ್ಲ. ಒಂದ್ ಸ್ವಲ್ಪ ಹೆಣ ಮಣ್ಣು ಮಾಡುವಾಗ ಕಟಗಿದ ಸುತ್ತಡಿ ಹೇಳಿ ದಾರ ಬಿಚ್ಕೊಂತ PAಗಳು ಮುಟ್ಲಿಲ್ಲ. ಮದುವೆ ಆಗಿರ್ತಕ್ಕಂಥ ಹೆಂಡತಿ ಮಕ್ಕಳು ಮುಟ್ಲಿಲ್ಲ. ರಕ್ತ ಹಂಚ್ಕೊಂಡು ಹುಟ್ಟಿರ್ತಕ್ಕಂಥ ಮಕ್ಕಳು ಮುಟ್ಲಿಲ್ಲ. ಕಟ್ಟಿಗೆಲೆ ತಿವುದಾರಿಲ್ರಿ ಅಭಯಗೌಡ್ರು. ಸಮಯ ಆಯ್ತಂತ ಅನಿಸ್ತದ, ಮಾತಾಡಕತ್ತಿವ್ರ ಹಂಗ ಹೋಗ್ತದ. ಅದರಾಗ ಅಧ್ಯಕ್ಷರ ನಮ್ಮ ಅಥಣಿ ತಾಲೂಕಿನೊಳಗೆ ಅತ್ಯಂತ ಗಟ್ಟಿ ಭಕ್ತಿ, ಪಕ್ಷಾತೀತ ಜಾತ್ಯತೀತವಾಗಿ ಸಹಕಾರ ಕೊಡ್ತಕ್ಕಂಥ ಈ ಭಾಗದೊಳಗೆ ಗಟ್ಟಿ ಊರಂದ್ರೆ ನಂದಗಾಂವ. ಅದಕ್ಕಾಗಿ ಜನ ಜೋರಲ್ಲೇ ಮಾತಾಡೀನಿ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಸಂಭಾಳಿಸ್ರಿ. ಎಲ್ಲ ನಮ್ಮವರದಿರಿ, ನಿಮ್ಮ ಸಹಕಾರ ಹಿಂಗ ಇರ್ಲಿ. ನಮ್ಮದು ಒಂದು ಕನಸು ಏನದು, 2029-30 ಒಳಗಾಗಿ ಯಾವುದೇ ಸರ್ಕಾರ ಬರಲಿ, ಯಾರೇ ಮುಖ್ಯಮಂತ್ರಿ ಆಗಲಿ, ಯಾರೇ ಪ್ರಧಾನಿ ಆಗಲಿ, ಒಟ್ಟು ನಮ್ಮ ರೈತಗೊಂದು 5,000-5,500 ರೂಪಾಯಿ ಕಬ್ಬು ಸಿಗಲಿ. ಬೀದರದಿಂದ ಚಾಮರಾಜನಗರ ಮಠ ಯಾವ್ಯಾವ ರೈತರು ಬೆಳೀತಾರಲ್ಲ, ಸ್ವಾಮಿನಾಥನ್ ವರದಿ ಪ್ರಕಾರ ಅವಕ್ಕೆಲ್ಲಕ್ಕೂ ರೇಟ್ ಹೆಚ್ಚಾಗ್ಲಿ. ಈಗ ಮೆಕ್ಕೆಜೋಳ ಗೊಂಜಾಳ ಬೆಳೆಯಾಗ 3,000-4,000 ರೂಪಾಯಿ ರೇಟ್ ಇರ್ತೈತಿ. ಬುದ್ಧಿ ಗೊಂಜಾಳ ಬೆಳೆದ ಕೈಗೆ ಬತ್ತಂದ್ರೆ 1,600 ಆಕೈತಿ. ಹಿಂಗಾಗ್ಬಾರ್ದು. ಈ ಬಾಟ್ಲಿ ಯಾವಾಗಿದ್ರು 10 ರೂಪಾಯಿ 20 ರೂಪಾಯಿ ಐತಲ್ಲ, ಹಂಗ ಗೊಂಜಾಳಕ್ಕೆ 5,000, ಜೋಳಕ್ಕೆ 10,000, ತೊಗರಿಗೆ 10,000, ದಾಳಂಬರಿ ದ್ರಾಕ್ಷಿ ಎಲ್ಲಕ್ಕೊಂದು ರೇಟ್ ಆಯ್ತಂದ್ರ ಯಾರಿಗೆ ಯಾರು ಬೇಕಾ ರೈತ ಬೆಳ್ಕೊಂತಾನ. ತಮಗೂ ಕೂಡ ಒಂದು ವಿನಂತಿ, ಒಂದಿಷ್ಟು ಕೃಷಿ ಒಳಗೆ 10 ಎಕರೆ ಇದ್ದವ್ರು 1 ಎಕರೆ ಸಾವಯವ ಕೃಷಿಯನ್ನ ಬಳಕೆ ಮಾಡಿ. ಮನೇಲೊಂದು ತೇರದಾಳ ಶಾಲೆಗೆ ಗ್ಯಾದರಿಂಗ್ ಹೋಗಿದ್ದೆ ನಾನು. 6ನೇ ತರಗತಿ ವಿದ್ಯಾರ್ಥಿನಿಗೆ ಶುಗರ್ ಆಗ್ಯದ. ಇನ್ಸುಲಿನ್ ಇಂಜೆಕ್ಷನ್ ಕೊಟ್ಟರೆ ಊಟ ಮಾಡುತ್ತದೆ ವಿದ್ಯಾರ್ಥಿ. ತಾವು ಸ್ವಲ್ಪ ಈ ಕಲುಷಿತ ಆಹಾರವನ್ನ ಕಡಿಮೆ ಮಾಡ್ರಿ, ಸಾವಯವ ಕಡೆ ಲಕ್ಷ್ಯ ಕೊಡ್ರಿ. ಮುಂದೆ ಯಾವುದೇ ಹೋರಾಟ ಆದ್ರೂ ಸಹಿತ ಕರೆಂಟ್ ಇರ್ಲಿ, ಏನೇ ಇರ್ಲಿ, ಎಲ್ಲಕ್ಕೂ ನ್ಯಾಯ ಸಿಗ್ತದೆ. ಈಗ ಮೊನ್ನೆ ಸಾರಿ SLC ಎಕ್ಸಾಮ್ ಬಂದಾಗ ಹೋದ್ ಸಾರಿ ಕರೆಂಟ್ ರಾತ್ರಿ ಒಟ್ಟ 4 ತಾಸು ಕೊಡ್ತಿದ್ರು. ನಮ್ಮ ಅಧ್ಯಕ್ಷರು ಪ್ರಕಾಶ್ ಪೂಜಾರಿ, ಜತ್ತಿಬಾಬು, ಅಭಯಗೌಡರ ನೇತೃತ್ವದೊಳಗ ಹೆಸ್ಕಾಂ ಒಂದು 7,000 ಮಂದಿ ಕೂಡಿ 6 ತಾಸು ಬಂದ್ ಮಾಡಿದ್ವಿ. ಅವಾಗ ನೇರವಾಗಿ ಇಂಧನ ಸಚಿವರ ಜೊತೆ ಮಾತನಾಡಿ ರಾತ್ರಿ ಪೂರ್ತಿ ಸಿಂಗಲ್ ಲೈಟ್ ಕೊಡ್ಸಿದಕ್ಕಾಗಿ ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ಓದಿ ಇವತ್ತು SLC ಎಕ್ಸಾಮ್ ರಿಸಲ್ಟ್ ಸರಿ ಮಾಡ್ಕೊಂಡಾರ. ಎಲ್ಲದಕ್ಕೂ ರೈತ ಸಂಘ ಐತಿ. ಇದ್ರೊಳಗೆ ಧರ್ಮ, ಜಾತಿ, ಆ ಊರು ಇವರೆಲ್ಲ ದೂರ ಸರಿಸಿ ನಾವೆಲ್ಲ ಒಕ್ಕಟ್ಟಾಗಿ ಅಥಣಿ ಶಿವಗಳ ಆಶೀರ್ವಾದದಿಂದ ಈ ನಾಡಿನ ಕುಲರತ್ನ ಭೂಷಣ ಮಹಾರಾಜರಂತ ಮಹಾತ್ಮರ ಆಶೀರ್ವಾದ ನಮ್ಮ ರೈತರ ಸಲುವಾಗಿ 3 ದಿನ ಉಪವಾಸ ಕುಂತ ಅವ್ರು ಹೇಳಿದ್ರು, ಯಾರ ನೀವು ಸಾವಯವ ಕೃಷಿ 1 ಎಕರೆ ಮಾಡಿದ್ರಿ ಅಂದ್ರ ನಮ್ಮ ಮಠದಿಂದ ಒಂದು ಆಕಳ ಕೊಡ್ತೀವಿ ಅಂತ ಹೇಳ. ನೀವು ಸಾವಯವ ಕೃಷಿ ಮಾಡಿದ್ರಿ ಅಂತ ಫ್ರೀ ಆಗಿ ಕೊಡ್ತಾನ ಅಂತ ಹೇಳ. ಗೋಮಾತೆ ಉಳಿಬೇಕು, ಸಾವಯವ ಕೃಷಿ ಉಳಿಬೇಕು, ನಮ್ಮ ಮಕ್ಕಳು ಉಳಿಬೇಕು. ಇಂಥ ಮಹಾತ್ಮರ ಆಶೀರ್ವಾದದಿಂದ ನಮ್ಮ ಯುವಕರ ಸಂಸ್ಕಾರ ಆಗ್ಲಿ, ನಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ನೌಕರಿ ಸಿಗ್ಲಿ, ರೈತ ಒಳ್ಳೆ ರೇಟ್ ಸಿಗ್ಲಿ. ನಿಮ್ಮೆಲ್ಲರ ಕಣ್ಣೀರು ಒರೆಸ್ತಕ್ಕಂಥ ತಾಕತ್ತು ರೈತ ಸಂಘದ ಎಲ್ಲ ಮುಖಂಡರಿಗೆ ನಿಮಗೆ ಅಥಣಿ ಶಿವಗಳು ಕೊಡ್ಲಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕ ಅರ್ಪಣೆ ಮಾಡಿ